ಹೇಳಿ ಸರ್. ಹಲೋ. ಹೇಳಿ ಸರ್. ವೇದವಲ್ಲಿ ಅನ್ನೋರು ನಮ್ಮ ಸಿಸ್ಟರ್ ಅಂದ್ರೆ ಹೇಗಂದ್ರೆ ಹ್ಮ್ ನಮ್ಮ ಒರಿಜಿನಲ್ ಸಿಸ್ಟರ್, ನನ್ನ ಓನ್ ಸಿಸ್ಟರ್ ಏನಿದ್ದಾರೆ, ಓನ್ ಸಿಸ್ಟರ್ ಹಸ್ಬೆಂಡ್ ಅಣ್ಣನ್ ಏಂತಿ ಸರ್ ಆ ಅಮ್ಮ. ಓಕೆ ಗೊತ್ತಾಯ್ತು. ಸಿ ಇಸ್ ಫ್ರಮ್ ಬೆಲಾರಿ. ಹ್ಮ್ ಸಿ ಇಸ್ ಅಯ್ಯಂಗಾರ್ ಬ್ರಾಹ್ಮಿನ್. ಓಕೆ. ನಾವು ಲಿಂಗಾಯತ್ತು. ಹ್ಮ್ ನಮ್ಮ ಬಾವರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು ಅವಾಗ್ಲೇ. ಹ್ಮ್ ನಮ್ಮ ಬಾವರು ಈಸ್ ಎ ಡಾಕ್ಟರ್. ಓಕೆ. ಅವರು ಉಜಿರಿನಲ್ಲೇ ಕೆಲಸ ಮಾಡ್ತಾ ಇದ್ರು. ಹ್ಮ್ ಆಗ ಅವಳಿಗೆ ಹೈಸ್ಕೂಲ್ನಲ್ಲಿ ಶಿ ವಾಸ್ ವರ್ಕಿಂಗ್ ಆಸ್ ಎ ಟೀಚರ್. ಹ್ಮ್ ಪ್ರಿನ್ಸಿಪಲ್ ಹೆಡ್ ಮಿಸ್ಟರ್ ಪೋಸ್ಟ್ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಬಟ್ ಇದು ಮಾತ್ರ ಪಕ್ಕ ಅವಳು ಹೆಡ್ ಮಿಸ್ಟರ್ ಪೋಸ್ಟ್ ಪ್ರಿನ್ಸಿಪಲ್ ಪೋಸ್ಟ್ ಗೊತ್ತಿಲ್ಲ. ಹ್ಮ್ ಅವಳಿಗೆ ಸೀನಿಯಾರಿಟಿ ಪ್ರಕಾರ ಅವಳಿಗೆ ಬರಬೇಕಾಗಿತ್ತು. ಹ್ಮ್ ಅವಳಿಗೆ ಕೊಡ್ಲಿಲ್ಲ. ಉಜಿರೆ ಅಡ್ಮಿನಿಸ್ಟ್ರೇಷನ್ ಏನು ಈ ಆಡಳಿತ ಅಧಿಕಾರಿಗಳು ಇದಾರಲ್ವಾ, ಅವ್ರ ಕಂಟ್ರೋಲ್ ನಲ್ಲಿ ಇದೆ, ಹೆಗಡೆ ಕಂಟ್ರೋಲ್ ನಲ್ಲಿ, ಅವಳಿಗೆ ಕೊಡ್ಲಿಲ್ಲ. ಹ್ಮ್ ಅವಳು ಶಿಗಾನ್ ಅಗೇನ್ಸ್ಟ್ ದಟ್ ಅಡ್ಮಿನಿಸ್ಟ್ರೇಷನ್ ಕೋರ್ಟ್ಗೆ ಹೋದ್ಲು. ಹ್ಮ್ ಕೋರ್ಟ್ಗೆ ಹೋದಾಗ ಕೋರ್ಟ್ನಲ್ಲಿ ಗೆದ್ಬಿಟ್ಲು. ಓಕೆ. ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರೋ ಕಾಲಿಗೆ ಇವ್ರು ಗುಂಡಗಳನ್ನ ಕಳಿಸೋದು, ಅವಳಿಗೆ ಎದುರಿಸೋದು, ಥ್ರೆಟನ್ ಮಾಡೋದು, ನಿನ್ನ ಕೊಂದು ಬಿಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ ಎಲ್ಲ ಬೈಕ್ ಅಂತ ಎದುರಿಸಂತ ಬಂದಿದ್ದಾರೆ. ಅದನ್ನೆಲ್ಲ ಡೈರಿನಲ್ಲಿ ಬರೆದಿದ್ದಾಳೆ ಅವಳು. ಇವತ್ತು ಇವ್ರು ಬಂದು ಈ ರೀತಿ ಧಮಕಿ ಕೊಟ್ರು ಅಂತ ಅಲ್ಲೆಲ್ಲ ಗಂಡನಿಗೆ ಮಕ್ಕಳಿಗೆಲ್ಲ ಹೇಳಿದಾಳೆ. ಹ್ಮ್ ಒಂದ್ ಫೈನ್ ಡೇ ಏನಾಗಿದೆ, ಅವಳು ಒಬ್ಳೆ ಮನೇಲಿದ್ದಾಗ ರೌಡಿಗಳು ಬಂದ್ಬಿಟ್ಟು ಅವಳು ನಮ್ಮ ಚಾಕು ಹಾಕಿತ್ತು ಕೊಂದು ಆಕಿನ ಬಾತ್ರೂಮ್ ನಲ್ಲಿ ಕರ್ಕೊಂಡು ಹೋಗಿ ಪೆಟ್ರೋಲ್ ಹಾಕಿ ಸುಟ್ಟು ಬೆಂಕಿ ಹಚ್ಚಿಬಿಟ್ರು. ವೇದವಲ್ಲಿ ಅವ್ರನ್ನ. ಹೌದು, ವೇದವಲ್ಲಿ ಅವ್ರನ್ನ. ಹ್ಮ್ ಅದನ್ನ ಕೇಸ್ ಗಂಡನ ಮೇಲೆ ಹಾಕ್ಬಿಟ್ರು. ಗಂಡ ಬಿಡ್ಡಪ್ಪ ಅಂತ ಅವ್ರ ಹೆಸರು. ಹ್ಮ್ ಅವರು ಮಂಗಳೂರಿನಲ್ಲಿ ಇವಾಗ ಗೌರ್ಮೆಂಟ್ ಡಾಕ್ಟರು. ಉಜಿರಿನಲ್ಲಿ ಮಂಗಳೂರಿನಲ್ಲಿ ಮೀಟಿಂಗ್ ನಲ್ಲಿ ಹೋಗಿದ್ದಾರೆ, ಮೀಟಿಂಗ್ ಅಟೆಂಡ್ ಆಗಿ ಹೋಗಿದ್ದಾರೆ, ಯಾವ್ದೋ ಒಂದು ಹೆಲ್ತ್ ಮೀಟಿಂಗಿಗೆ. ಹ್ಮ್ ಅವ್ರ ಮೇಲೆ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ರು. ಹ್ಮ್ ಅವ್ರು ಹಿ ವಾಸ್ ಇನ್ 2 years ಜೈಲ್ ನಲ್ಲಿ ಇದ್ರು. ಅವ್ರ ಮೇಲೆ ವಿಟ್ನೆಸ್ ಎವಿಡೆನ್ಸ್ ಸಿಗ್ಲಿಲ್ಲ ಅಂತ ಅವ್ರು ರಿಲೀಸ್ ಆದ್ರು. ಹ್ಮ್ ಏನ್ ಸರ್ ಇದು ಇವಳೆಲ್ಲ ಬರ್ದಿದ್ದ ಬುಕ್ಕು ಪೊಲೀಸರಿಗೆ ಸಿಕ್ತು. ಹ್ಮ್ ಇದನ್ನ ದೊಡ್ಡ ಹಗರಣ, ದೊಡ್ಡ ಗಲಾಟೆ ಆಯ್ತು. ಇದನ್ನ ಕೊನೆಗೆ CBI ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಹೋರಾಟ ಅಲ್ಲಿವರೆಗೆ ಹೋಗಿತ್ತು. ಹ್ಮ್ ಆ ಟೈಮ್ನಲ್ಲಿ ದೇವರಾಜ್ ಅರಸು ಚೀಫ್ ಮಿನಿಸ್ಟರ್. ಹ್ಮ್ ದೇವರಾಜ್ ಅರಸು ಮುಚ್ಚಾಕ್ಬಿಟ್ಟ ಸರ್ ಕೇಸು. ಹ್ಮ್ 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 ಇದು ಈಗ ಆ ಅಮ್ಮನಿಗೆ ಇಬ್ರು ಮಕ್ಕಳಿದ್ದಾರೆ. ಒಬ್ಬನು ಕುಮಾರ್ ಅಂತ, ಹ್ಮ್ ಒಬ್ಬಳು ನೀರದಾ ಅಂತ. ನೀರದಾ ಸಿ ವಾಸ್ ವರ್ಕಿಂಗ್ ಇನ್ ಮೈಸೂರು ಆಸ್ ಎ ಪ್ರಿನ್ಸಿಪಲ್ ಅಂತ ಕೆಲಸ ಮಾಡ್ತಾ ಇದ್ದಾಳೆ. ಓಕೆ. ಅವನು ಬೆಂಗಳೂರಿನಲ್ಲಿದ್ದಾನೆ ಮಗ ಹ್ಮ್ ಕುಮಾರ್ ಅಂತ. ಹ್ಮ್ ಇಬ್ರು ಬಿಡ್ಡಪ್ಪನವರು ರವಿಶಂಕರ್ ಗುರೂಜಿ ಇದ್ರಲ್ಲ, ಹ್ಮ್ ಅವ್ರ ಜೊತೆ ಇರ್ತಾ ಇದ್ರು. ಅವರು ತೀರ್ಕೊಂಡು ಹೋದ್ರು. ಒಂದು 4 ವರ್ಷ 5 ವರ್ಷ ಆಯ್ತು ತೀರ್ಕೊಂಡು ಹೋದ್ರು ಅವರು ಕೂಡ. ಓಕೆ. ಇವಾಗ ಇಬ್ರು ಮಕ್ಕಳಿದ್ದಾರೆ ನೋಡಿ. ಇದು ಕತೆ ನಡೆದಿರೋದು, ಇದು ನಿಜ ಘಟನೆ. ಹ್ಮ್ 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 ಇದು ಸ್ವಲ್ಪ ದನಿ ಎತ್ತಿ ಸರ್ ತಾವು. ಖಂಡಿತ ಸರ್. ನೀವು ಎಲ್ಲಿಂದ ಮಾತಾಡ್ತಿರೋದು? ಹೊಸಪೇಟೆ, ಬಳ್ಳಾರಿ ಜಿಲ್ಲೆ, ಒಂದು ವಿಜಯನಗರ ಜಿಲ್ಲೆ.